ಸ್ನೇಹಿತರೆ ಹೇಳಿದ್ನಲ್ಲ, ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಹಣೆಗೊಡೆಯುತ್ತೆ, ಕಣ್ಕೋಕುತ್ತೆ, ನಾವು ಸತ್ತೋಗ್ತೀವಿ, ಹೋಗಿ ಸ್ಮಶಾನ ಕಾಯುತ್ತೆ ಅಂತೆಲ್ಲ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವ ಜೀವಕ್ಕೆ ಅಪಾಯ ಇಲ್ಲ. ಇದು ಹೆಚ್ಚಾಗಿ ಹಳೆ ಮನೆಗಳು, ಹೆಂಚಿನ ಮನೆಗಳು, ಶೀಟ್ ಮನೆಗಳು, ಅತಿ ಮುಖ್ಯವಾಗಿ ತೆಂಗಿನ ಮರಗಳಲ್ಲಿ ಅತಿ ಹೆಚ್ಚಾಗಿ ವಾಸ ಮಾಡ್ತವೆ. ಇದು ಮುಖ್ಯ ಆಹಾರ ಬಂದು ಓತಿಕೆತೆಗಳು ಮತ್ತು ಹಲ್ಲಿಗಳು. ಇದು ಯಾವುದೇ ಕಾರಣಕ್ಕೂ ಆಣೆಗೋಡು ಎಲ್ಲ ಕಣ್ಣು ಕುಕ್ಕೋದಿಲ್ಲ, ಸ್ಮಶಾನದಲ್ಲೂ ಕಾಯೋದಿಲ್ಲ. ನಮ್ಮ ಕನ್ನಡದಲ್ಲಿ ಇದನ್ನ ಕಂಚು ಬೆನ್ನಿನ ಹಾವು ಅಂತ ಕರೀತಾರೆ. ನಮ್ಮ ಆಂಗ್ಲ ಭಾಷೆಯಲ್ಲಿ ಇದನ್ನ ಬ್ರಾನ್ಸಿ ಬ್ಯಾಕ್ಟೀರಿಯಾ ಸ್ನೇಕ್ ಅಂತ ಕರೀತಾರೆ. ನಮ್ಮ ತುಮಕೂರು ಮತ್ತು ಮೈಸೂರು ಭಾಗದಲ್ಲಿ ರಾಮಬಾಣದ ಹಾವು ಅಂತ ಕರೀತಾರೆ. ನಮ್ಮ ಶರಾವತಿ ನೀರ ಭಾಗದಲ್ಲಿ ಇದನ್ನ ಆರಂಭೆ ಹಾವು, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಸಂಚಾರ ಮಾಡೋದ್ರಿಂದ ಆರಂಭೆ ಹಾವು ಅಂತ ಕರೀತಾರೆ. ಇದು ಮಾನವನಿಗೆ ನಿರುಪದ್ರವ ಜೀವಿಗಳು, ಮುಖ್ಯವಾಗಿ ರೈತನ ಮಿತ್ರ. 40% ಬೆಳೆಯನ್ನು ರೈತನಿಗೆ ಅರಿವಿಲ್ಲದಾಗೆ ಯಾವಳು ಉಳಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪೂರ್ಣ ಕಾಪಾಡಿ. ಎಲ್ಲಾದರೂ ಹೊಡ್ಕೊಂಡು ಬಂದಾಗ 8453 573053 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಅರಣ್ಯ ಇಲಾಖೆ ನಂಬರ್ 1926 ನಂಬರ್ ಕರೆ ಮಾಡಿದಾಗ ಅವರು ಸಹ ಅವನ್ನು ಸಂರಕ್ಷಣೆ ಮಾಡ್ತಾರೆ. ಮತ್ತು ಯಾವುದೇ ಅವುಗಳನ್ನು ಹಿಂಸೆ ಮಾಡೋದಾಗಲಿ ಕೊಲ್ಲೋದಾಗಲಿ ಮಾಡಿದರೆ 7 ವರ್ಷ ಜೈಲು, 3 ಲಕ್ಷ ಜರಿಮಾನೆ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರು ನಿವೃತ್ತ ರಕ್ಷಕರಿಗೆ ಅಥವಾ ನಮ್ಮ ಅರಣ್ಯ ಇಲಾಖೆ ಕರೆ ಮಾಡಿದ್ರೆ ಅವ್ರು ಬಂದು ಅವನ್ನ ಸಂರಕ್ಷಣೆ ಮಾಡ್ತಾರೆ. ಇದು ಮಾನವನಿಗೆ ತುಂಬ ನಿರುಪದ್ರವ ಜೀವಿಗಳು. ಇವುಗಳು ಸುಖ ಸುಮ್ಮನೆಗಳ ಬಗ್ಗೆ ವದಂತಿಗಳಿದೆ. ದಯವಿಟ್ಟು ಸಾರ್ವಜನಿಕರು ಈ ವದಂತಿಗಳಿಗೆ ಕಿವಿ ಕೊಡದೆ ಇವುಗಳು ಸಂತತಿಯನ್ನು ಉಳಿಸಬೇಕು. ಇದು ಯಾವುದೇ ಕಾರಣಕ್ಕೂ ಮಾನವನಿಗೆ ಉಪದ್ರವ ಜೀವಿಗಳಲ್ಲ, ನಿರುಪದ್ರವ ಜೀವಿಗಳು. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂತತಿಯನ್ನು ಕಾಪಾಡಿ. ಧನ್ಯವಾದಗಳು. ಕೊಡಿ. ಏನು ಮಾಡ್ತಾಯಿದ್ರಣ್ಣ ಹಾವುಗಳು? ನೀವು ತಿಳ್ಕೊಂಡಿರೋ ಹಂಗೆ ಇವೇನು ಮಾಡಲ್ಲ. ಇವು ಎರಡೇ ವಿಷಕಾರಿ ಹಾವುಗಳಿರೋದು ಭೂಮಿ ಮೇಲೆ, ನಾಗರಾವು ಮತ್ತು ಕೊಳಕಮಂಡಲ. ಅವೆರಡಕ್ಕೇ ಭಯ ಬೀಳಬೇಕಾಗಿರೋದು. ಇವು ಕಚ್ಚುತ್ತೆ, ಕಚ್ಚಿದ್ರೂ ವಿಷ ಏನಿರಲ್ಲ. ಸುಮ್ಮನೆ ಕಚ್ಚೋದು ಇಲ್ಲ, ಅದಕ್ಕೆ ನೋವಾದರೆ ಕಚ್ಚುತ್ತೆ. ಅನಾವಶ್ಯಕವಾಗಿ ಭಯ ಬೀಳಕ್ಕೆ ಹೋಗ್ಬೇಡ್ರಿ ಅಷ್ಟೇ.